ಓಂ ಕ್ರೀಂ ಶ್ರೀಂ ಶ್ರೀ ವಾಸವಿ ಕನ್ಯಕಾದೇವಿ ಪುರಾಣ ಅಷ್ಟಮಾಧ್ಯಾಯ. ಸಾಲಂಕಾಯನ ಮಹರ್ಷಿಯು ಮಣಿಗುಪ್ತಾದಿಗಳಿಗೆ ಕುಸುಮ ಶ್ರೇಷ್ಠಿಯ ಪೂರ್ವ ವಂಶಕ್ರಮವನ್ನು, ರಾಜ್ಯ ಪರಿಪಾಲನೆಯ ವಿಶಿಷ್ಟತೆಯನ್ನು ಕುರಿತು ತಿಳಿಸಿದ ಬಳಿಕ ಶ್ರೀ ವಾಸವಿ ಕನ್ಯಕಾವತಾರದ ಕಥೆಯ ಬಗ್ಗೆ ಹೀಗೆ ಹೇಳತೊಡಗಿದರು. ಪ್ರಿಯ ಕುಮಾರರೇ, ಘೋರವಾದ ಕಲಿಯುಗದಲ್ಲಿ ಭಯಂಕರ ಹಿಂಸೆ, ಅಂತ್ಯವಿಲ್ಲದ ಅಧರ್ಮ, ನಿರಂಕುಶತ್ವ, ಸ್ವಾರ್ಥಪರತೆ ಮೊದಲಾದ ದುಷ್ಟ ಗುಣಗಳು ಭುವಿಯಲ್ಲಿ ಅಪರಿಮಿತವಾಗಿ ಬೆಳೆದು ಹೋಗಿವೆ. ಕ್ರೋಧ ಸಂಭವರರ ಕಪಟಿಗಳು ಆಗ ನರಾಧಮರು ಪರರ ಸೊತ್ತುಗಳನ್ನು ಅಪಹರಿಸುತ್ತಿದ್ದಾರೆ, ಪರಸ್ತ್ರೀಯರೊಡನೆ ರಮಿಸುತ್ತಿದ್ದಾರೆ, ಮದ್ಯಪಾನ ಮತ್ತರಾಗಿ ದುಷ್ಟರೊಡಗೂಡಿ ಸಂಚರಿಸುತ್ತಿದ್ದಾರೆ, ಬೇಲಿಯೇ ಇದ್ದು ಹೊಲವನ್ನು ಮೇಯ್ದಂತೆ ರಕ್ಷಕರೇ ಭಕ್ಷಕರಾಗುತ್ತಿದ್ದಾರೆ, ಸೇವಕರೇ ತಮ್ಮ ಯಜಮಾನರ ಹತ್ಯೆ ಮಾಡುತ್ತಿದ್ದಾರೆ, ಮಾಯಾ ಮೋಹಿತರಾದ ಪುತ್ರರು ಮಾತಾ ಪಿತೃಗಳನ್ನು ಬಿಟ್ಟು ದೂರವಾಗುತ್ತಿದ್ದಾರೆ, ಅಣ್ಣ ತಮ್ಮಂದಿರು ಸ್ಥಿರ ಸಂಪತ್ತುಗಳಿಗಾಗಿ ಪರಸ್ಪರ ಕಲಹ ಮಾಡಿಕೊಳ್ಳುತ್ತಾ ವೈರವನ್ನು ಬೆಳೆಸಿಕೊಳ್ಳುತ್ತಿದ್ದಾರೆ, ಧನ ಬಲ ದರ್ಪ ಯುಕ್ತರಾದ ಶಾಸಕರು ನಿರಂಕುಶರಾಗಿ ಪ್ರಜಾ ಶೋಷಕರಾಗಿ ಅವರ ಧನ ಸಂಪದಗಳನ್ನು ಕಸಿದುಕೊಳ್ಳುತ್ತಿದ್ದಾರೆ. ಧರೆಯಲ್ಲಿ ಎಲ್ಲಿ ನೋಡಿದರೂ ರಕ್ತದಾಹವೇ ಕಂಡು ಬರುತ್ತಿದೆ, ಎಲ್ಲಿ ಕೇಳಿದರೂ ದೀನರ ಆರ್ತನಾದವೇ ಕೇಳಿಬರುತ್ತದೆ. ವರ್ಣಾಶ್ರಮ ಧರ್ಮಗಳು ಮರೆಯಾಗಿ ಹೋಗುತ್ತಿವೆ, ದುಷ್ಟತ್ವವು ಹದ್ದು ಮೀರುತ್ತಿದೆ, ಶಿಷ್ಟತ್ವಕ್ಕೆ ರಕ್ಷಣೆಯು ಶೋಧನೀಯವಾಗಿದೆ. ಈ ಭಯಂಕರ ಧರ್ಮ ಗ್ಲಾನಿಯನ್ನು ತ್ರಿಮೂರ್ತಿಗಳು ಗಮನಿಸಿದರು. ದುಷ್ಟ ಶಿಕ್ಷಣಕ್ಕಾಗಿ, ಧರ್ಮ ಪ್ರತಿಷ್ಠಾಪನೆಗಾಗಿ ಸಮಯವು ಹತ್ತಿರವಾಗಿದೆ ಎಂದು ಗ್ರಹಿಸಿದರು. ಆದರೆ ಭುವಿಯಲ್ಲಿ ಮಿತಿಮೀರುತ್ತಿರುವ ಅಧರ್ಮವನ್ನು ಕೊನೆಗಳಿಸಿ ಧರ್ಮವನ್ನು ನೆಲೆಗೊಳಿಸಲು ತಕ್ಕ ಮಾರ್ಗವು ತಿಳಿಯದೆ ಲೋಕಪಾಲಕರಾದ ತ್ರಿಮೂರ್ತಿಗಳು ಬಹು ವ್ಯಾಕುಲ ಚಿತ್ತರಾಗಿ ಆದಿ ಪರಾಶಕ್ತಿಯನ್ನು ದರ್ಶಿಸಿ ಈ ವಿಧವಾಗಿ ಭಿನ್ನವಿಸಿಕೊಂಡರು. ಹೇ ದೇವಿ, ಭಕ್ತ ವರಪ್ರದಾಯಿನಿ, ನಾವು ಪ್ರತಿ ಯುಗದಲ್ಲಿಯೂ ದುಷ್ಟರನ್ನು ನಾಶಗೊಳಿಸಲು, ಶಿಷ್ಟರನ್ನು ರಕ್ಷಿಸಲು ಅವನಿಯಲ್ಲಿ ಅವತರಿಸುತ್ತಿದ್ದೆವು. ಆದರೆ ಘೋರವಾದ ಈ ಕಲಿಯುಗದಲ್ಲಿ ಇಂದು ಸಮಸ್ತ ರಾಜರು ಅಧರ್ಮಪರರಾಗಿ ನಿರಂಕುಶರಾಗಿರುವವರು, ಪ್ರಜೆಗಳು ಧರ್ಮಭ್ರಷ್ಟರಾಗಿರುವರು. ಹಿಂದಿನಂತೆ ದುಷ್ಟರನ್ನೆಲ್ಲ ಸಂಹರಿಸ ಹೊರಟರೆ ಈ ಧಾತ್ರಿತಲವೆಲ್ಲ ಸ್ಮಶಾನವಾಗಿ ಬಿಡುವುದು. ಇಂಥ ಸ್ಥಿತಿಯಲ್ಲಿ ಧರ್ಮವನ್ನು ರಕ್ಷಿಸಲು ಸೂಕ್ತ ಮಾರ್ಗ ಕಾಣದೆ ಸ್ವೇಚ್ಛೆಯಿಂದ ತಿರುಗುತ್ತಿರುವ ನಮಗೆ ಸರಿಯಾದ ಮಾರ್ಗವನ್ನು ಉಪದೇಶಿಸು. ತ್ರಿಮೂರ್ತಿಗಳಿಂದ ಹೀಗೆ ಪ್ರಾರ್ಥಿಸಲ್ಪಟ್ಟ ಪರಾಶಕ್ತಿಯು, ಓ ಲೋಕಪಾಲಕರೇ, ವಿಚಾರ ಮಾಡಬೇಡಿ. ಇಂದಿನವರೆಗೂ ಶಿಷ್ಟ ಪರಿಪಾಲನೆಗೆ, ದುಷ್ಟ ಸಂಹಾರಕ್ಕೆ ಹಿಂಸಾಯುತ ವಿಧಾನವು ದೈವಾವತಾರಗಳಿಂದ ಅವಲಂಬಿಸಲ್ಪಟ್ಟಿತು. ಆದರೆ ಈ ಯುಗದಲ್ಲಿ ಹಿಂಸಾಯುತ ಮಾರ್ಗದಿಂದ ದುಷ್ಟರನ್ನು ಸಂಹರಿಸದೆ ಅಹಿಂಸಾಯುತ ವಿಧಾನದಲ್ಲಿ ಅವರಲ್ಲಿಯೂ ದುಷ್ಟತ್ವವನ್ನು ಅಂತ್ಯಗೊಳಿಸುವ ಮಾರ್ಗವೇ ಅನುಸರಣೀಯವಾಗಿದೆ. ಅಂದು ನನ್ನ ಶ್ರೇಷ್ಠ ಭಕ್ತನಾದ ಸೋಮದತ್ತನು ಇಂದು ಕುಸುಮ ಶ್ರೇಷ್ಠಿ ಎಂಬ ಹೆಸರಿನಲ್ಲಿ ಜನಿಸಿ ಧರೆಯನ್ನು ಆಳುತ್ತಿರುವನು. ನಾನು ಆತನಿಗೆ ಪುತ್ರಿಕೆಯಾಗಿ ವಾಸವಿ ಕನ್ಯಕೆ ಎಂಬ ನಾಮದಿಂದ ಅವನಿಯಲ್ಲಿ ಅವತರಿಸುವೆನು. ಬಳಿಕ ಪ್ರೇಮ, ಶಾಂತಿ, ಸತ್ಯ, ತ್ಯಾಗಗಳೆಂಬ ಗುಣಗಳನ್ನು ಆಯುಧಗಳಾಗಿ ಮಾಡಿಕೊಂಡು ಅಹಿಂಸಾ ಮಾರ್ಗವನ್ನು ಅವಲಂಬಿಸಿ ವಿನೂತನ ವಿಧಾನದಲ್ಲಿ ಪ್ರಪಂಚದಲ್ಲಿ ಧರ್ಮ ಸ್ಥಾಪನ ಮಾಡುವೆನು. ನಿರಂಕುಶತ್ವವನ್ನು ಅಳಿಸಿ ಹಾಕಿ ವರ್ಣಾಶ್ರಮ ಧರ್ಮಗಳನ್ನು ಸಂರಕ್ಷಿಸುವೆನು. ಶಾಂತಿ ಅಹಿಂಸೆಗಳಿಂದ ಶತ್ರುಗಳನ್ನು ಎದುರ್ಕೊಂಡು ಅವರನ್ನು ಜಯಿಸುವ ಮಾರ್ಗವನ್ನು ಪ್ರಪಂಚಕ್ಕೆ ಬೋಧಿಸುವೆನು. ಈ ಕಲಿಯುಗದಲ್ಲಿ ಧರ್ಮೋದ್ಧಾರಕ್ಕೆ ಅಹಿಂಸಾ ಪಥವೊಂದೇ ಅನುಸರಣೀಯವು ಎಂದು ಬೋಧಿಸಿದಳು. ಆ ಜಗನ್ಮಾತೆಯು ಆಚರಿಸಲು ಯೋಜಿಸಿದ ಅದ್ಭುತ ವಿಧಾನವನ್ನು ಕುರಿತು ಕೇಳಿದ ತ್ರಿಮೂರ್ತಿಗಳು ಸಂತುಷ್ಟಾಂತರಂಗರಿಂದ ತಮ್ಮ ಧಾಮಗಳಿಗೆ ಹಿಂತಿರುಗುದು. ಪುತ್ರ ಕಾಮೇಷ್ಟಿಯಾಗ, ವಾಸವಿ ವಿರೂಪಾಕ್ಷರ ಜನನ. ಇಲ್ಲಿ ವೈಶ್ಯ ರಾಜ್ಯವನ್ನು ಪ್ರಜಾನುರಂಜಕವಾಗಿ ಪಾಲಿಸುತ್ತಿದ್ದ ಧರ್ಮಮೂರ್ತಿ
ಯಾದ ಕುಸುಮ ಶ್ರೇಷ್ಠಿಗೆ ಬಹುಕಾಲದವರೆಗೂ ಸಂತಾನ ಪ್ರಾಪ್ತಿಯಾಗಲಿಲ್ಲ. ಆ ಕಾರಣವಾಗಿ ಅವನು ಅತೀವ ಸಂತಾಪದಿಂದ ಗುರುವಾದ ಭಾಸ್ಕರಾಚಾರ್ಯನಲ್ಲಿ ತನ್ನ ದುಃಖವನ್ನು ಕುರಿತು ಭಿನ್ನವಿಸಿಕೊಂಡನು. ಆಗ ಭಾಸ್ಕರಾಚಾರ್ಯರು ಅವನನ್ನು ಸಮಾಧಾನಗೊಳಿಸಿ, ಮಹಾರಾಜ, ನೀನು ದುಃಖಿಸುವ ಕಾರಣವಿಲ್ಲ. ಪೂರ್ವದಲ್ಲಿ ಇಂದ್ರ ಸಮಾನನಾದ ದಶರಥ ಮಹಾರಾಜನು ಸಂತಾನಾರ್ಥಿಯಾಗಿ ವಸಿಷ್ಠ ಮಹರ್ಷಿಯ ಆಜ್ಞೆಯಂತೆ ಪುತ್ರ ಕಾಮೇಷ್ಟಿಯಾಗವನ್ನು ಆಚರಿಸಿ ರತ್ನಗಳಂಥ 4 ಪುತ್ರರನ್ನು ಹೊಂದಿದನು. ನೀನು ಪುತ್ರ ಕಾಮೇಷ್ಟಿಯಾಗವನ್ನು ಆಚರಿಸಿ ಪುತ್ರ ಪುತ್ರಿಕೆಯರನ್ನು ಪಡೆದುಕೋ ಎಂದು ಬೋಧಿಸಿದನು. ನಂತರ ಕುಸುಮ ಶ್ರೇಷ್ಠಿಯು ಗುರುವಿನ ಆಣತಿಯ ಮೇರೆಗೆ ಯಾಗ ದೀಕ್ಷೆಯನ್ನು ವಹಿಸಿ ವೇದೋಕ್ತ ವಿಧಿಯಿಂದ ಮಹಾವೈಭವವಾಗಿ ಭಾಸ್ಕರಾಚಾರ್ಯರ ಆಧ್ವರ್ಯದಲ್ಲಿ ಸಕಲ ಬಂಧು ಮಿತ್ರ ವಿಪ್ರೋತ್ತಮ ಸಮೇತನಾಗಿ ಪುತ್ರ ಕಾಮೇಷ್ಟಿ ಮಹಾಯಜ್ಞವನ್ನು ನಿರ್ವಹಿಸಿದನು. ಪರಾಶಕ್ತಿಯು ಸಂತೋಷಿಸಿ ಹೋಮಕುಂಡದಲ್ಲಿ ಪ್ರತ್ಯಕ್ಷಳಾಗಿ ನಿಂತು ಕುಸುಮ ಶ್ರೇಷ್ಠಿಗೆ ಒಂದು ಮಹಾ ಸುವರ್ಣದ ಪಾಯಸ ಪಾತ್ರೆಯನ್ನು ನೀಡಿದಳು. ಹೀಗೆ ಪರಾಶಕ್ತಿಯ ಪ್ರಸಾದದಿಂದ ಹೊಂದಿದ ಪಾಯಸ ಪಾತ್ರೆಯನ್ನು ಕುಸುಮ ಶ್ರೇಷ್ಠಿಯು ತನ್ನ ಪತ್ನಿಗೆ ಕೊಟ್ಟನು. ಆಕೆಯು ಪರಮ ಭಕ್ತಿಯಿಂದ ಅದನ್ನು ಭುಜಿಸಿ ಅದರ ಫಲವಾಗಿ ಗರ್ಭವನ್ನು ಧರಿಸಿದಳು. ಗರ್ಭವತಿಯಾದ ಕುಸುಮಾಂಬೆಗೆ 4 ಮಾಸಗಳು ತುಂಬಿದ ಕೂಡಲೇ ಗರ್ಭರಕ್ಷಣೆಗಾಗಿಯೂ ಶಕ್ತಿವಂತವಾದ ಸಂತತಿಗಾಗಿಯೂ ಗೃಹ್ಯ ಸ್ತೋತ್ರಕ್ಕೆ ಪ್ರಕಾರ ಕುಸುಮ ಶ್ರೇಷ್ಠಿಯು ಪುಂಸವನ ಸಂಸ್ಕಾರವನ್ನು ಮಾಡಿಸಿದನು. 7ನೇ ಮಾಸದಲ್ಲಿ ಗರ್ಭಸ್ಥ ಶಿಶುವಿನ ಕ್ಷೇಮಕ್ಕಾಗಿ ಸೌಭಾಗ್ಯದಾಯಕವಾದ ಸೀಮಂತೋನ್ನಯನ ಸಂಸ್ಕಾರವನ್ನು ನಡೆಸಿದನು. ಅನಂತರ ವೈಶಾಖ ಮಾಸದಲ್ಲಿ ಪುನರ್ವಸು ನಕ್ಷತ್ರದಲ್ಲಿ ಮಂಗಳಕರ ಶುಕ್ರವಾರದ ಶುಕ್ಲ ಪಕ್ಷ ದಶಮಿಯ ದಿನದಂದು ಶುಭ ಗೃಹಗಳೆಲ್ಲ ಉಚ್ಚಸ್ಥವಾದ 3 ಗ್ರಹಗಳು ಕೂಡಿ ಶುಭ ಲಗ್ನದಲ್ಲಿ ಶುಭ ದೃಷ್ಟಿಯಿಂದಿರುವಾಗ ಆಕಾಶದಲ್ಲಿ ಕೋಟಿ ಸೂರ್ಯ ಪ್ರಭಾ ಸಮಾನವಾದ ಮಿಂಚೊಂದು ಪ್ರಕಾಶಿಸಿತು. ಕುಸುಮಾಂಬೆಯ ಮಂದಿರವು ಕೋರೈಸುವ ಬೆಳಕಿನಿಂದ ತುಂಬಿ ಹೋಯಿತು. ಮಂದಿರದಲ್ಲಿದ್ದವರೆಲ್ಲ ಆ ಕಾಂತಿಯನ್ನು ನೋಡಲಾಗದೆ ಒಂದು ಕ್ಷಣ ಕಣ್ಣುಗಳನ್ನು ಮುಚ್ಚಿಕೊಂಡರು. ಕುಸುಮಾಂಬೆಗೆ ತನ್ನ ಗರ್ಭದಿಂದ 2 ದಿವ್ಯ ಜ್ಯೋತಿಗಳು ಹೊರಟಂತೆ ವಿಚಿತ್ರ ಅನುಭವ ಉಂಟಾಯಿತು. ಎಲ್ಲರೂ ಕಣ್ಣು ತೆರೆಯುವರಷ್ಟರಲ್ಲಿ ಕುಸುಮಾಂಬೆಯ ತಲ್ಪದ ಮೇಲೆ ಕೋಟಿ ಹುಣ್ಣಿಮೆಗಳ ಕಾಂತೆಯಿಂದ ಹೊಳೆಯುತ್ತಿರುವ ಶಿಶುದ್ವಯರು ಕಾಣಿಸಿದರು. ರಾಜನಿಗೆ ಓರ್ವ ಕುಮಾರಿಯು ಓರ್ವ ಕುಮಾರನು ಅವಳಿಗಳಾಗಿ ಜನ್ಮಿಸಿದರೆಂಬ ವಾರ್ತೆ ನಗರದೆಲ್ಲೆಡೆ ವ್ಯಾಪಿಸಿತು. ಕುಸುಮ ಶ್ರೇಷ್ಠಿಯು ತನ್ನ ಪುತ್ರರನ್ನು ನೋಡಿ ಆನಂದ ಸಾಗರದಲ್ಲಿ ತೇಲಿದನು. ಕುಸುಮಾಂಬೆಗೆ ಆ ಬಾಲಿಕೆಯು ತಮ್ಮ ಕುಲದೈವವಾದ ಪರಾಶಕ್ತಿಯಾಗಿಯೂ ಬಾಲಕನು ಈಶ್ವರನಾಗಿಯೂ ಗೋಚರಿಸಿ ಸಂಭ್ರಮಾಶ್ಚರ್ಯಗಳು ಉಂಟಾದವು. ಕುಸುಮ ಶ್ರೇಷ್ಠಿಗೆ ಆ ಬಾಲಿಕೆಯು ತೇಜೋಮಯೆಯು ದಿವ್ಯ ರೂಪಿಣಿಯು ಚತುರ್ಭುಜೋಪೇತಳು ಶುಕ ಪದ್ಮಪಾಶ ವಿಪಂಚಿ ಧಾರಿಣಿಯಾಗಿಯೂ ಚಂದ್ರಕೋಟಿ ಸಮಕಾಂತೆಯಿಂದ ಬೆಳಗುವವಳು ಬಹುವಿಧ ದಿವ್ಯ ಭರಣಭೂಷಿತಳು ರತ್ನ ಕಾಂಚನ ಕಿರೀಟ ಧಾರಿಣಿಯೂ ಆಗಿ ಸುವರ್ಣ ವರ್ಣೋಜ್ವಲ ಲತಾ ತನ್ವಿಯಾದ ಪರಾಂಬಿಕೆಯಾಗಿ ಸಾಕ್ಷಾತ್ಕರಿಸಿದಳು. ಆ ದೇವಿಯರನ್ನು ನೋಡಿ ಕುಸುಮ ಶ್ರೇಷ್ಠಿಯು ಆಶ್ಚರ್ಯಚಕಿತನಾದನು. ಅಷ್ಟರಲ್ಲಿ ದೇವಿಯು ಅವನಿಗೆ ದಿವ್ಯ ಜ್ಞಾನವನ್ನು ಪ್ರಸಾದಿಸಿ ಗಂಭೀರ ವಾಕ್ಯನಿಂದ, ವತ್ಸ, ನಿನಗೆ ಮಂಗಳವಾಗಲಿ. ನೀನು ಪೂರ್ವ ಜನ್ಮದಲ್ಲಿ ಸಮಾಧಿ ಎಂಬ ತಪಸ್ವಿಯು ಅಂದಿನ ನಿನ್ನ ಅಮೋಘವಾದ ತಪೋಬಲಾತಿಶಯದಿಂದ ಅಖಿಲ ಲೋಕೇಶ್ವರಿಯಾದ ನನ್ನನ್ನು ಇಂದು ಕುಮಾರಿಯಾಗಿ ಹೊಂದಿದೆ ಎಂದು ಹೇಳಿ ಅಂತರ್ಧಾನಳಾದಳು. ಕೂಡಲೇ ಮಾಯೆಯಿಂದ ಮುಸುಕಲ್ಪಟ್ಟ ಕುಸುಮ ಶ್ರೇಷ್ಠಿಯು ಅದನ್ನು ಸ್ವಪ್ನ ಸಮಾನವೆಂದು ಭಾವಿಸಿ ಪ್ರಾಕೃತ ಮಾನವನಂತೆ ಮೋಹಿತನಾದನು. ಕುಸುಮ ಶ್ರೇಷ್ಠಿಯ ಆಜ್ಞೆಯಂತೆ ಪೆನುಗೊಂಡೆಯ ಸಮಸ್ತ ದೇವಾಲಯಗಳಲ್ಲಿ ಅರ್ಚನಾದಿ ಮಹೋತ್ಸವಗಳನ್ನು ನಡೆಸಲಾಯಿತು. ವಿಪ್ರೋತ್ತಮರಿಗೆ 16 ಮಹಾದಾನಗಳನ್ನು ನೀಡಲಾಯಿತು. ಪೆನುಗೊಂಡೆ ನಗರವು ಆನಂದೋತ್ಸಾಹ ಸಂಭ್ರಮಗಳಿಂದ ತುಂಬಿಹೋಯಿತು.
ವಾಸವಿ ವಿರೂಪಾಕ್ಷರಿಗೆ ನಡೆದ ಬಾಲ್ಯ ಸಂಸ್ಕಾರ ವಿಧಿಗಳು. ಆಗ ಭಾಸ್ಕರಾಚಾರ್ಯರು ನವಜಾತ ಶಿಶುಗಳಿಗೆ ನಾಭಿಚ್ಛೇದ ಮಾಡಿಸಿ ಮಧುಘೃತಗಳನ್ನು ಸವರಿದ ಸುವರ್ಣ ಸಲಾಕೆಯಿಂದ ಮಕ್ಕಳ ನಾಲಿಗೆಗಳ ಮೇಲೆ ಓಂಕಾರವನ್ನು ಬರೆದು ಅವರಿಗೆ ವಿದ್ಯುಕ್ತವಾಗಿ ಜಾತ ಕರ್ಮ ಸಂಸ್ಕಾರವನ್ನು ಮಾಡಿಸಿದರು. ಆ ಶಿಶುಗಳು ಜನಿಸಿದ 11ನೆಯೇ ದಿನದಂದು ಕುಸುಮ ಶ್ರೇಷ್ಠಿಯು ಅವರಿಗೆ ನಾಮಕರಣ ಸಂಸ್ಕಾರವನ್ನು ವೈಭವೋಪೇತವಾಗಿ ನಡೆಸಲು ಏರ್ಪಾಟುಗಳನ್ನು ಮಾಡಿಸಿದನು. ಗುರು ಭಾಸ್ಕರಾಚಾರ್ಯರು ಹಾಗೂ ಜ್ಯೋತಿಷಿಗಳು ಮಹಾ ತೇಜೋವಂತರಾದ ಆ ಶಿಶುಗಳ ಜಾತಕಗಳಲ್ಲಿ ಊಹಾತೀತ ವಿಶೇಷಗಳು ಕಂಡು ಬಂದದ್ದನ್ನು ಪರೀಕ್ಷಿಸಿ ಕುಸುಮಾಂಬಗೆ ಉಂಟಾದ ದಿವ್ಯಾನುಭೂತಿಯನ್ನು ಕುರಿತು ತಿಳಿದುಕೊಂಡು ಆ ಬಾಲ ಬಾಲಿಕೆಯರಿಗೆ ಯಾವ ಹೆಸರುಗಳನ್ನಿಡಬೇಕು ಎಂದು ದೀರ್ಘಾಲೋಚನೆಯಲ್ಲಿ ಮಗ್ನರಾಗಿರುವಾಗ ಸಹಸ್ವಾಧಿಕ ಮಧುರ ಮಂಜುಳ ವೀಣಾ ನಿನಾದ ಸದೃಶವಾದ ಒಂದು ಅಶರೀರವಾಣಿಯು ಪೂರ್ವದಲ್ಲಿ ಈ ಬಾಲಿಕೆಯೇ ವಿಷ್ಣುವಾದ ವಾಸುದೇವನಿಗೆ ಸೋದರಿಯಾಗಿ ಆವಿರ್ಭವಿಸಿದಳಿದ್ದರಿಂದ ಈಕೆ ವಾಸವಿ ಎಂಬ ಹೆಸರಿನಿಂದ ಪ್ರಸಿದ್ಧಳಾಗವಳು. ಪೂರ್ವದಲ್ಲಿ ಈ ದೇವಿಯು ವಿಷ್ಣುವಿನಿಂದ ಯೋಗಮಾಯಾ ಕನ್ನಿಕೆಯಾಗಿ ಕೀರ್ತಿಸಲ್ಪಟ್ಟವಳಾದ್ದರಿಂದ ಕನ್ಯಕಾ ಎಂಬ ಹೆಸರಿನಿಂದಲೂ ಪ್ರಸಿದ್ಧಳಾಗವಳು ಎಂದು ನುಡಿಯಿತು. ಈ ನುಡಿಗಳನ್ನು ಕೇಳಿದ ಭಾಸ್ಕರಾಚಾರ್ಯಾದಿ ಪಂಡಿತವರಿಯರು ಆ ಬಾಲಗೆ ವಾಸವಿ ಕನ್ಯಕಾ ಎಂದು ನಾಮಕರಣ ಮಾಡಿದರು. ಪರಶಿವನ ತೇಜಸ್ಸಿನಿಂದ ವಿರಾಜಿಸುತ್ತಿದ್ದ ಬಾಲಕನಿಗೆ ವಿರೂಪಾಕ್ಷನೆಂದು ಹೆಸರಿಟ್ಟರು. ಆ ಶಿಶುಗಳಿರುವರು ದಿನ ದಿನವೂ ಅಭಿವೃದ್ಧಿ ಹೊಂದುತ್ತಾ ಜನನಿ ಜನಕರಿಗೆ ಬಂಧು ಬಾಂಧವರಿಗೆ ಪರಮಾನಂದವನ್ನು ಉಂಟು ಮಾಡಿದರು. ಆ ಶಿಶುಗಳಿಗೆ 3 ಮಾಸಗಳು ತುಂಬಿದ ಬಳಿಕ ನಿಷ್ಕ್ರಮಣ ಸಂಸ್ಕಾರವನ್ನು, 7 ಮಾಸಗಳು ತುಂಬಿದ ಬಳಿಕ ಅನ್ನಪ್ರಾಶನ ಸಂಸ್ಕಾರವನ್ನು ಕುಸುಮ ಶ್ರೇಷ್ಠಿಯು ಅಸಮಾನ ವೈಭವದಿಂದ ಮಾಡಿಸಿದನು. ಅಪರೂಪವಾಗಿ ಹುಟ್ಟಿದ ವಾಸವಿ ವಿರೂಪಾಕ್ಷರಿಗೆ 3 ವರ್ಷಗಳಾದವು. ಆಗ ಕುಸುಮಾರ್ಯ ಪ್ರಭುವು ಅವರಿಗೆ ಕರ್ಣವೇಧ ಸಂಸ್ಕಾರವನ್ನು ಮಾಡಿಸಿದನು. ಮುದ್ದು ಮುದ್ದಾಗಿ ಸೌಂದರ್ಯ ರಾಶಿಗಳಾಗಿ ಬಾಲ್ಯ ಲೀಲೆಗಳಿಂದ ವಿರಾಜಿಸುತ್ತಿದ್ದ ವಾಸವಿ ವಿರೂಪಾಕ್ಷರನ್ನು ನೋಡಿದವರೆಲ್ಲರೂ ಹರ್ಷ ಪುಲಕಾಂಕಿತರಾಗಿ ಹಿರಿಹಿರಿ ಹಿಗ್ಗಿದರು. ವಾಸವಿಯಲ್ಲಿ ಆ ಎಳೆತನದಲ್ಲಿಯೇ ಅನೇಕ ವಿಧವಾದ ದಿವ್ಯ ಲಕ್ಷಣಗಳು ಗೋಚರಿಸಿದವು. ಆ ಬಾಲಿಕೆಯ ಅದ್ಭುತ ಲೀಲೆಗಳು, ಕ್ರೀಡೆಗಳು ಎಲ್ಲರನ್ನೂ ಆಶ್ಚರ್ಯ ಸಾಗರದಲ್ಲಿ ಮುಳುಗಿಸಿದವು. ಸಾಲಂಕಾಯನ ಋಷಿಯಿಂದ ವಾಸವಿ ವಿರೂಪಾಕ್ಷರ ಜನ್ಮ ವೃತ್ತಾಂತವನ್ನು, ಅವರಿಗೆ ನಡೆಸಿದ ಸಂಸ್ಕಾರಾದಿ ವಿಶೇಷಗಳನ್ನು ಆಲಿಸಿದ ಮಣಿಗುಪ್ತಾದಿಗಳು ತಮ್ಮ ಗುರುವಿನೊಡನೆ, ಆಚಾರ್ಯವರ್ಯ, ನಿಮ್ಮಿಂದ ಮಹತ್ತರವಾದ ವಿಷಯಗಳನ್ನು ಕೇಳಿ ಧನ್ಯರಾದೆವು. ಎಳತನದಲ್ಲಿಯೇ ವಾಸವಿ ಬಾಲೆಯ ಕ್ರೀಡೆಗಳು, ಲೀಲೆಗಳು ಎಲ್ಲರನ್ನೂ ಆಶ್ಚರ್ಯ ಸಾಗರದಲ್ಲಿ ಮುಳುಗಿಸಿದವೆಂದು ಹೇಳಿದರಿಲ್ಲವೇ? ಆ ವಾಸವಿ ಬಾಲೆಯು ತೋರಿದ ವಿಚಿತ್ರ ಲೀಲೆಗಳು, ಆಕೆಯು ಬಾಲ್ಯ ವಿಶೇಷಗಳು ಎಂತಹವು? ದಯಮಾಡಿ ನಮಗೆ ವಿವರಿಸಿ ಹೇಳಿರಿ ಎಂದು ಪ್ರಾರ್ಥಿಸಿದರು. ಆಗ ಸಾಲಂಕಾಯನ ಋಷಿ ಅವರಿಗೆ, ಓ ಪುತ್ರರೇ, ನಿಮ್ಮ ಕುತೂಹಲವು ನನಗೆ ಹೆಚ್ಚಿನ ಸಂತೋಷವನ್ನು ಮೂಡಿಸಿದೆ. ವಾಸವಿ ದೇವಿಯ ಬಾಲ ಲೀಲೆಗಳನ್ನು ಭಕ್ತಿಯುಕ್ತರಾಗಿ ಮನಸ್ಸಿಟ್ಟು ಕೇಳಿ ಎಂದು ಹೀಗೆ ನುಡಿದರು. ಅಪರೂಪವಾಗಿ ಹುಟ್ಟಿದ ವಾಸವಿ ವಿರೂಪಾಕ್ಷರನ್ನು ಕುಸುಮಾಂಬೆ, ಕುಸುಮ ಶ್ರೇಷ್ಠಿಯರು ಮೇರೆ ಇಲ್ಲದ ಮುದ್ದಿನಿಂದ ಬೆಳೆಸುತ್ತಿದ್ದರು. 3 ವರ್ಷ ವಯಸ್ಸಿನ ಬಾಲವಾಸವಿ ಅನ್ನವನ್ನು ತಿನ್ನದೆ ಹಠಮಾಡತೊಡಗಿದಳು. ತಾಯಿ ಕುಸುಮಾಂಬೆಯು ಆ ಬಾಲೆಗೆ ಬಗೆ ಬಗೆಯ ಕಥೆಗಳನ್ನು ಹೇಳುತ್ತಾ ಮಧುರವಾದ ಮಾತುಗಳಿಂದ ಅನ್ನವನ್ನು ತಿನ್ನಿಸಲು ಪ್ರಯತ್ನಿಸಿದಳು. ಆದರೆ ಎಷ್ಟು ಪ್ರಯತ್ನಿಸಿದರೂ ವಾಸವಿ ಬಾಲೆಯು ಬಾಯಿ ತೆಗೆಯದಿದ್ದರಿಂದ ಕುಸುಮಾಂಬೆಯು ಬೇಸತ್ತು ಬಾಯಿ ತೆಗೆಯೆಂದು ಮಗುವನ್ನು ಗಟ್ಟಿಯಾಗಿ ಗದರಿಸಿದಳು. ಬಾಲಿಕೆಯಿಂದ ಬಲವಂತವಾಗಿ ಬಾಗಿಯನ್ನು ತಿರುಸ್ತಿ ನೋಡಿ ಸ್ತಬ್ಧಳಾದಳು. ಬಾಲವಾಸವಿಯ ವದನದಲ್ಲಿ ಕುಸುಮಾಂಬಗೆ ಬ್ರಹ್ಮಾಂಡವೆಲ್ಲ ಕಾಣಿಸಿತು. ಸಮಸ್ತ ಜೀವಗಣಗಳು
ಗರುಡೋರ್ ಗಡು ಗರುಡೋರಗಗಳು, ಯಕ್ಷರೋಕ್ಷ ಗಣಗಳು, ಖಗ ಮೃಗಾದಿ ಸಕಲ ಜೀವಿಗಳು, ಸಮಸ್ತ ಗ್ರಹಗೋಳಗಳು, ಗಿರಿ ವನ ಮಹಾ ಸಾಗರಾದಿಗಳನ್ನುಳ್ಳ ಚರಾಚರ ಸೃಷ್ಟಿ ಎಲ್ಲ ವಾಸವಿಯ ಆ ಚಿಕ್ಕ ಬಾಯಿಯಲ್ಲಿ ಕುಸುಮಾಂಬಗೆ ದೃಗ್ಗೋಚರವಾಯಿತು. ಆ ತಾಯಿಗೆ ಆ ಬಾಲಿಕೆಯು ಆದಿ ಪರಾಶಕ್ತಿಯಂತೆ ಕಾಣಿಸಿದಳು. ಅನಿರ್ವಚನೀಯವಾದ ಆಶ್ಚರ್ಯ ಸಾಗರದಲ್ಲಿ ಕುಸುಮಾಂಬೆಯು ಮುಳುಗಿ ಹೋದಳು. ಅಪ್ರಯತ್ನವಾಗಿ ತನ್ನ ಕರಗಳನ್ನು ಜೋಡಿಸಿ ಆ ಬಾಲಕ್ಕೆ ನಮಸ್ಕರಿಸಿದಳು. ಆಕೆಯ ಕಣ್ಣುಗಳಿಂದ ಅದ್ಭುತ ಆನಂದಪೂರಿತವಾದ ಅಶ್ರುಧಾರೆಯು ಹರಿಯಿತು. ವಾಸವಿ ಬಾಲಿಕೆಯು ಮುದ್ದಾಗಿ ಮಂದಹಾಸವನ್ನು ಬೀರಿದಳು. ಅಷ್ಟರಲ್ಲಿ ಕುಸುಮಾಂಬೆಯನ್ನು ಮಾಯೆಯು ಆವರಿಸಿತು. ಆಕೆಗೆ ಯಾವುದೋ ಸ್ವಪ್ನವನ್ನು ನೋಡಿ ಎಚ್ಚೆತ್ತುಕೊಂಡಂತೆ ಭಾಸವಾಯಿತು. ಆಕೆಯನ್ನು ಮೋಹದಲ್ಲಿ ಮುಳುಗಿಸಿತು. ಕೂಡಲೇ ಆ ಮುದ್ದು ವಾಸವಿಯನ್ನು ತನ್ನ ಹೃದಯಕ್ಕೆ ಅಪ್ಪಿಕೊಂಡು ವಿಭ್ರಮ ಚಿತ್ತಳಾದಳು. ಅಷ್ಟರಲ್ಲಿ ಕುಸುಮ ಶ್ರೇಷ್ಠಿಯು ಗುರು ಭಾಸ್ಕರಾಚಾರ್ಯರೊಡಗೂಡಿ ಅಲ್ಲಿಗೆ ಆಗಮಿಸಿದನು. ಕುಸುಮಾಂಬೆಯು ನಡೆದ ವೃತ್ತಾಂತವನ್ನು ವರ್ಣಿಸಲು ಆ ವಿಷಯಗಳನ್ನು ಕೇಳಿದವರೆಲ್ಲ ಸಂಭ್ರಮಪಟ್ಟರು. ಮುಗ್ಧತೆಯಿಂದ ನೋಡುತ್ತಿದ್ದ ಯೋಗ ಮಾಯಾ ಕನ್ಯೆಯಾದ ಬಾಲವಾಸವಿಯನ್ನು ವೀಕ್ಷಿಸಿ ಆಕೆಯ ನಿಜ ತತ್ವ ಮಹತ್ವವನ್ನು ಊಹಿಸಿ ಭಾಸ್ಕರಾಚಾರ್ಯರು ಭಕ್ತಿ ಪರವಶರಾದರು. ಅದು ಯಾವುದೋ ಗೃಹ ಪ್ರಭಾವವೆಂದು ಗ್ರಹಿಸಿದ ಕುಸುಮ ಶ್ರೇಷ್ಠಿಯು ಉಪಶಾಂತಿ ಕಾರ್ಯಕ್ರಮಗಳನ್ನು ಮಾಡಿಸಲು ಮಂತ್ರಿಗಳಿಗೆ ಆದೇಶಿಸಿದರು. ಸಮಸ್ತ ಸೃಷ್ಟಿಯನ್ನು ತನ್ನಲ್ಲಿಯೇ ಅಡಗಿಸಿ ಕೊಂಡಿರುವ ವಿಶ್ವ ಮಾತೆಯಾದ ಆದಿ ಪರಾಶಕ್ತಿಯು ತಾನೇ ಎಂಬ ರಹಸ್ಯ ತತ್ವವನ್ನು ಎಳೆತನದಲ್ಲಿಯೇ ವಾಸವಿ ಕನ್ಯಕೆಯು ತನ್ನ ತಾಯಿಗೆ ಈ ವಿಧದಲ್ಲಿ ವಿಶದವಾಗಿ ಮನೆಗಾಣಿಸಿದಳು. ಬಾಲವಾಸವಿಯು ತೋರಿದ ಮತ್ತೊಂದು ಮಹತ್ತರ ಲೀಲೆಯನ್ನು ನಿಮಗೆ ವಿವರಿಸುವೆನು, ಸಾವಧಾನದಿಂದ ಕೇಳಿರಿ. ಬಾಲವಾಸವಿಗೆ 5 ವರ್ಷಗಳು ತುಂಬಿದವು. ಒಮ್ಮೆ ಅರ್ಚನೆಗಾಗಿ ರಾಜನ ಪೂಜಾ ಮಂದಿರದಲ್ಲಿ ದೇವಿ ಪೀಠವನ್ನು ಸ್ಥಾಪಿಸಲಾಯಿತು. ಆ ಪೀಠದಲ್ಲಿ ನಿಲ್ಲಿಸುವುದಕ್ಕಾಗಿ ಕುಸುಮ ಶ್ರೇಷ್ಠಿಯು ಲಲಿತಾ ದೇವಿಯ ಸುವರ್ಣ ಪ್ರತಿಮೆಯನ್ನು ತಯಾರು ಮಾಡಿಸಿದ್ದನು. ಆ ದಿವ್ಯ ಮಂಗಳ ಪ್ರತಿಮೆಯನ್ನು ಅಲಂಕರಿಸುವುದಕ್ಕಾಗಿ ಸರ್ವಾಭರಣಗಳನ್ನು ಪುಷ್ಪ ಮಾಲೆಗಳನ್ನು ಅಣಿಮಾಡಿಟ್ಟು ಮಿಕ್ಕ ಏರ್ಪಾಟುಗಳಿಗಾಗಿ ಕುಸುಮಾಂಬೆ ಕುಸುಮ ಶ್ರೇಷ್ಠಿ ಇರುವರು ಹೊರಗೆ ಹೋದರು. ಅಷ್ಟರಲ್ಲಿ 5 ವರ್ಷ ವಯಸ್ಸಿನ ಬಾಲವಾಸವಿಯು ಆ ಪೂಜಾ ಮಂದಿರವನ್ನು ಪ್ರವೇಶಿಸಿದಳು. ಆಗ ಮಂದಿರದಲ್ಲಿ ಯಾರೂ ಇರಲಿಲ್ಲ. ಬಾಲವಾಸವಿಯು ಅಲ್ಲಿದ್ದ ಹಾರ, ಕೇಯೂರ, ಕಿರೀಟಾದಿ ಸಮಸ್ತ ಆಭರಣಗಳನ್ನು, ಪುಷ್ಪ ಮಾಲೆಗಳನ್ನು ತಾನೇ ಧರಿಸಿಕೊಂಡು ಪೂಜಾ ಪೀಠದ ಮೇಲೆ ಕುಳಿತು ವರದಾಭಯ ಹಸ್ತ ಮುದ್ರೆಗಳನ್ನು ಪ್ರಕಟಿಸುತ್ತಾ ವಿಲಾಸದಿಂದ ಕಿರು ನಗೆ ಬೀರತೊಡಗಿದಳು. ಅಷ್ಟರಲ್ಲಿ ಲಲಿತಾ ದೇವಿಯ ವಿಗ್ರಹವನ್ನು ಅಲಂಕರಿಸಿ ಪೂಜಾ ಪೀಠದ ಮೇಲೆ ಪ್ರತಿಷ್ಠಿಸಲು, ಶಾಸ್ತ್ರೋಕ್ತವಾಗಿ ಪೂಜಿಸಲು ಮಿಕ್ಕ ಏರ್ಪಾಟುಗಳೊಂದಿಗೆ ಕುಸುಮ ದಂಪತಿಗಳು ಗುರುಗಳೊಡನೆ ಪರಿವಾರದೊಡಗೂಡಿ ಮಂದಿರದೊಳಕ್ಕೆ ಬಂದರು. ಅಲ್ಲಿ ಪೂಜಾ ಪೀಠದ ಮೇಲೆ ಬಾಲ ತ್ರಿಪುರ ಸುಂದರಿಯಂತೆ ಆಸೀನಳಾಗಿದ್ದ ಬಾಲವಾಸವಿಯನ್ನು ನೋಡಿ ಆಶ್ಚರ್ಯಚಕಿತರಾದರು. ರಾಜ ದಂಪತಿಗಳು ಅಪಚಾರವಾಗಿಟ್ಟರೆಂದು ಭೀತರಾದರು. ಅಷ್ಟರಲ್ಲಿ ಆ ವಾಸವಿ ಬಾಲಕೆಯು ಮಹಾಲಕ್ಷ್ಮಿಯಂತೆ, ಮಹಾ ಸರಸ್ವತಿಯಂತೆ, ಮಹಾಕಾಳಿಯಂತೆ ಗೋಚರಿಸಿದಳು. ಅಲ್ಲಿದ್ದವರಲ್ಲಿ ಕೆಲವರಿಗೆ ದುರ್ಗೆಯಾಗಿ, ಮತ್ತೆ ಕೆಲವರಿಗೆ ಚಂಡಿಕೆಯಾಗಿ, ಕೆಲವರಿಗೆ ಕೃಷ್ಣನಾಗಿ, ಮತ್ತೆ ಕೆಲವರಿಗೆ ರಾಮನಾಗಿ, ಇನ್ನೂ ಕೆಲವರಿಗೆ ವಿಂಧ್ಯವಾಸಿನಿಯಾಗಿ ಅವರವರ ಇಷ್ಟ ದೈವಗಳ ರೂಪದಲ್ಲಿ ಸಾಕ್ಷಾತ್ಕರಿಸಿದಳು. ಭಾಸ್ಕರಾಚಾರ್ಯರಿಗೆ ಯೋಗ ಮಾಯಾ ಕನ್ಯೆಯಾಗಿ ಗೋಚರಿಸಿದಳು. ಈ ಅದ್ಭುತವನ್ನು ನೋಡಿ ಭಕ್ತ ಪರವಶರಾಗಿ ಜಯ ಘೋಷಗಳನ್ನು ಕೂಗುತ್ತಾ ವಾಸವಿ ಬಾಲೆಗೆ ಬಾರಿ ಬಾರಿ ನಮಸ್ಕರಿಸಿದರು. ಅಷ್ಟರಲ್ಲಿಯೇ ಅವರು ಮಾಯೆಯಿಂದ ಆವೃತರಾದರು. ಕ್ಷಣದಲ್ಲಿ ಅವರಿಗೆ ಕಾಣಿಸುತ್ತಿದ್ದ ದೇವತಾ ರೂಪಗಳು ಅದೃಶ್ಯವಾಗಿ ಬಾಲವಾಸವೆಯು ದೃಗ್ಗೋಚರವಾದಳು.
ಕುಸುಮಾಂಬೆಯು ಓಡಿ ಹೋಗಿ ಬಾಲಿಕೆಯನ್ನು ಪೀಠದಿಂದ ಕರೆತಂದು ಭೀತ ಚಿತ್ತಳಾಗಿ ಗುರುವರ್ಯರಾದ ಭಾಸ್ಕರಾಚಾರ್ಯ ಕಡೆಗೆ ನೋಡಿ, ಆಚಾರ್ಯರು ಮಂದಹಾಸ ಬೀರಿ, ಓ ಕುಸುಮಾಂಬ, ಕುಸುಮ ಶ್ರೇಷ್ಠಿಗಳೇ, ನಿಮ್ಮ ಗತ ಜನ್ಮಗಳ ಪುಣ್ಯವು ಅನಂತವಾಗಿದೆ. ನೀವು ಆಮೇಯ ಅಳೆಯಲಾಗದ ಮಹಿಮಾನ್ವಿತಳಾದ ಪುತ್ರಿಕೆಯನ್ನು ಹೊಂದಿರುವಿರಿ. ಆದಿ ಪರಾಶಕ್ತಿಯು ತನ್ನ ಪ್ರಧಾನ ರೂಪಗಳೆಲ್ಲವನ್ನು ಈ ವಾಸವಿ ಬಾಲೆಯಲ್ಲಿ ನಾವು ದರ್ಶಿಸುವಂತೆ ಮಾಡಿರುವಳು. ನಾವೆಲ್ಲರೂ ಧನ್ಯರಾದೆವು ಎಂದು ನುಡಿದರು. ನಂತರ ಲಲಿತಾದೇವಿಯ ಪ್ರತಿಮೆಯನ್ನು ಅಲಂಕರಿಸಿ ಪೂಜಾ ಪೀಠದಲ್ಲಿ ಪ್ರತಿಷ್ಠಾಪಿಸಿ ಶಾಸ್ತ್ರೋಕ್ತ ವಿಧಿಯಿಂದ ಅರ್ಚನಾದಿ ಮಹೋತ್ಸವವನ್ನು ನಿರ್ವಹಿಸಿದರು. ಬಾಲ ವಾಸವೆಯ ಲೀಲೆಗಳನ್ನು ಕುರಿತು ಆಂಧ್ರ ಪ್ರದೇಶದಲ್ಲಿ ಎಲ್ಲೆಡೆ ಚಿತ್ರ ವಿಚಿತ್ರವಾದ ಚರ್ಚೆಗಳು ನಡೆಯತೊಡಗಿದವು. ಹೀಗೆ ವಾಸವಿ ಬಾಲೆಯು ತನ್ನ ಬಾಲ್ಯದಲ್ಲೆಯೇ ಅನೇಕ ದಿವ್ಯ ಲೀಲೆಗಳನ್ನು ಪ್ರದರ್ಶಿಸಿದಳು ಎಂದು ಹೇಳಿದ ಸಾಲಂಕಾಯನ ಋಷಿಯ ಮಾತುಗಳನ್ನು ಕೇಳಿ ಮಣಿಗುಪ್ತಾದಿಗಳು ಪರವಶರಾದರು. ಅವರು ಅತ್ಯಂತ ಕುತೂಹಲದಿಂದ, ಓ ಗುರುಸತ್ತಮ, ನಿಮ್ಮ ಕೃಪೆಯಿಂದ ಅದ್ಭುತವಾದ ವಿಷಯಗಳನ್ನು ಕೇಳಿ ಕೃತಾರ್ಥರಾದೆವು. ಅನಂತರದ ಕಥೆಯನ್ನು ದಯಮಾಡಿ ಹೇಳಿರಿ ಎಂದು ಪ್ರಾರ್ಥಿಸಿದರು. ಆಗ ಸಾಲಂಕಾಯನರು ಹೀಗೆ ಹೇಳತೊಡಗಿದರು. ಕುಮಾರರೇ, ಕ್ರಮವಾಗಿ ವಾಸವಿ ವಿರೂಪಾಕ್ಷರಿಗೆ ಭಾಸ್ಕರ ಗುರುಗಳ ಪ್ರೇರಣೆಯಿಂದ ಉಪನಯನ ಸಂಸ್ಕಾರವನ್ನು ಮಾಡಿಸಿದನು. ಉಪನಯನವೆಂದರೆ ವೇದ ವಿದ್ಯಾರ್ಜನೆಗಾಗಿ ಗುರುಗಳ ಬಳಿಗೆ ಕರೆದೊಯ್ಯುವುದು ಎಂದರ್ಥ. ಈ ಉಪನಯನದ ನಂತರವೇ ಅಗ್ನಿಹೋತ್ರವನ್ನಾಚರಿಸುವುದಕ್ಕೂ ಯಜ್ಞಮಯ ಜೀವನವನ್ನು ಪ್ರಾರಂಭಿಸುವುದಕ್ಕೂ ಅಧಿಕಾರವು ಲಭಿಸುವುದು. ಉಪನಯನದಲ್ಲಿ ವಟುಗಳು ಯಜ್ಞೋಪವೀತ ಧಾರಣೆ ಮಾಡುವರು. ಯಜ್ಞೋಪವೀತದಲ್ಲಿಯ 3 ಎಳೆಗಳು ಜ್ಞಾನ, ಕರ್ಮ, ಉಪಾಸನೆಗೆ ಚಿಹ್ನಗಳು. ಜೀವನು ಶರೀರಧಾರಿಯಾಗಲು ತಾಯಿ ಗರ್ಭದಲ್ಲಿ ಪ್ರವೇಶಿಸುವನು. ಅದು ಜೀವಿಗೆ ಮೊದಲನೆಯ ಜನ್ಮ. ಬಳಿಗೆ ಜ್ಞಾನಾರ್ಜನೆಗಾಗಿ ಆಚಾರ್ಯನ ಗುರುಕುಲರೂಪ ಗರ್ಭದಲ್ಲಿ ಪ್ರವೇಶಿಸುವನು. ಅಲ್ಲಿ ಯಜ್ಞೋಪವೀತ ಧಾರಿಯಾಗಿ ದ್ವಿಜ ನೆನೆಸುವನು. ಅನಂತರ ಗುರುವು ಅವನಿಗೆ ಗಾಯತ್ರಿ ಮಂತ್ರೋಪದೇಶವನ್ನು ಮಾಡಿ ವೇದಾಂಗಗಳನ್ನು ಬೋಧಿಸುವನು. ಇದು ವೇದಾರಂಭ ಸಂಸ್ಕಾರ ಎನಿಸುವುದು. ಈ ಸಂಸ್ಕಾರವನ್ನು ಹೊಂದಿದ ಬಳಿಕವೇ ಮಾನವನು ಬ್ರಹ್ಮಚರ್ಯಾಶ್ರಮವನ್ನು ಪ್ರವೇಶಿಸಿ ಸದಾಚಾರಾನುಷ್ಠಾನದಲ್ಲಿ ನಡೆಯುವನು. ಶ್ರುತಿ ಸ್ಮೃತಿಗಳಲ್ಲಿ ಮೊಟ್ಟಮೊದಲನೆಯ ಮುಖ್ಯ ಧರ್ಮವು ಸದಾಚಾರವೆಂದು ಹೇಳಲ್ಪಟ್ಟಿದೆ. ಸದಾಚಾರದಿಂದಲೇ ಚಿರಾಯುಷ್ಯ, ಚಿರಂಜೀವಿ, ಸಂತತಿ ಮತ್ತು ಸಮಸ್ತ ಸುಗುಣಗಳ ಅಭಿವೃದ್ಧಿಯು ಪ್ರಾಪ್ತಿಯಾಗುವುದು. ಸದಾಚಾರವು ಸರ್ವ ಪಾತಕ ನಾಶನವು, ಇಹ ಪರ ಸುಖದಾಯಕವು. ಅಜ್ಞಾನ ಮೋಹಾಂಧಕಾರದಲ್ಲಿ ಬಿದ್ದು ಬದ್ಧರಾಗಿ ವಿಲಿವಿಲಿ ಒದ್ದಾಡುವವರಿಗೆ ಬೆಳಕಿನ ಮಾರ್ಗವನ್ನು ತೋರಿಸುವ ಕೈದೀಪವು. ಸದಾಚಾರದಿಂದ ಸತ್ಕರ್ಮವು ಕೈಗೊಡುವುದು. ಸತ್ಕರ್ಮದಿಂದ ಚಿತ್ತಶುದ್ಧಿಯು, ಅದರಿಂದ ಜ್ಞಾನವು ಉಂಟಾಗುವುದು. ಜ್ಞಾನದಿಂದ ಮುಕ್ತಿ ಲಭಿಸುವುದೆಂದು ಮನು ಹೇಳಿರುವನು. ಸಕಲ ಧರ್ಮಗಳಲ್ಲಿ ಸದಾಚಾರವು ಶ್ರೇಷ್ಠವಾದದ್ದು. ಅದೇ ಪರಮ ತಪಸ್ಸು. ಹೀಗೆ ಸಾಲಂಕಾಯನರು ಸದಾಚಾರದ ಮಹಿಮೆಯನ್ನು ಕುರಿತು ಮಣಿಗುಪ್ತಾದಿಗಳಿಗೆ ತಿಳಿಸಿಕೊಟ್ಟರು. ಹರಿ ಓಂ ತತ್ಸತ್. 8ನೇ ಅಧ್ಯಾಯ ಸಂಪೂರ್ಣ.